ಹನೂರು ತಾಲೂಕಿನ ಸುಳೇರಿಪಾಳ್ಯ ಗ್ರಾಮ ಪಂಚಾಯಿತಿಯ ಪಚ್ಚೆದೊಡ್ಡಿ ಗ್ರಾಮದಲ್ಲಿ ಅರಣ್ಯ, ಕಂದಾಯ, ಪಂಚಾಯತ್ ರಾಜ್ ಹಾಗೂ ಪಶುಪಾಲನಾ ಇಲಾಖೆಗಳ ಸಹಯೋಗದೊಂದಿಗೆ ಸಾರ್ವಜನಿಕರಿಗೆ ಕಾನೂನು ಅರಿವು ಮೂಡಿಸುವ ಹಾಗೂ ಹಸುಗಳ ಕಿವಿಗೆ ಓಲೆ ಅಳವಡಿಸುವ ಕಾರ್ಯಕ್ರಮಕ್ಕೆ ಶಾಸಕ ಎಂಆರ್ ಮಂಜುನಾಥ್ ರವರು ಚಾಲನೆ ನೀಡಿ ನಂತರ ಕಾರ್ಯಕ್ರಮವನ್ನು ಉದ್ದೇಶಿಸಿ ಮಾತನಾಡಿದರು. ಈ ಸಂದರ್ಭದಲ್ಲಿ ಸುಳೇರಿಪಾಳ್ಯ ಗ್ರಾಮ ಪಂಚಾಯಿತಿ ಅಧ್ಯಕ್ಷರಾದ ಮುತ್ತರಾಜು, ಪಶುವೈದ್ಯಾಧಿಕಾರಿಗಳಾದ ಸಿದ್ದರಾಜು, ಎಸಿಎಫ್ ವಿರಾಜ್, ಕೌದಲಿ, ವಲಯ ಅರಣ್ಯಾಧಿಕಾರಿ ನಾಗರಾಜ್, ಇಒ ಉಮೇಶ್, ಪಿಡಿಒ ಮಾದೇಶ್, ರೈತ ಮುಖಂಡರುಗಳು, ಗ್ರಾಮಸ್ಥರು ಇದ್ದರು. ವರದಿ ಹನೂರು ವೆಂಕಟೇಶ್. ಇದುವರೆಗೂ ಆಗಿರ್ತಕ್ಕಂಥ ಕೆಲವು ಇದು ವನ್ಯಜೀವಿ ಪ್ರದೇಶ ಅಂತ ಹೇಳಿ ಡಿಕ್ಲೇರ್ ಆಗಿದೆ. ಈಗ ಟೈಗರ್ ರಿಸರ್ವ್ ಮಾಡ್ಬೇಕಂತ ಹೇಳಿ ಹೊರಟಿದ್ದಾರೆ. ಯಾಕೆಂದ್ರೆ ಕೆಲವೆಲ್ಲ ಘಟನೆಗಳು ನಡೆದ ಮೇಲೆ ಇನ್ನೂ ಅದಕ್ಕೆ ಒಂದು ಶಕ್ತಿ ತುಂಬ್ದಂಗೆ ಆಗಿದೆ. ಬಟ್ ಆದ್ರೂ ಅದನ್ನ ಎಲ್ಲ ನಾವು ಚರ್ಚೆ ಮಾಡ್ತಾ ಇದ್ವಿ, ಬೇಕು ಬೇಡ ಅದ್ರ ಬಗ್ಗೆನೂ ಬಹಳಷ್ಟು ಕೂಲಂಕುಷವಾಗಿ ಮಾತಾಡೋದಿದೆ, ಅದನ್ನ ಮಾತಾಡ್ತೇನೆ. ಸೊ ಇಲ್ಲಿ ಮಾನವ ಮತ್ತೆ ವನ್ಯಜೀವಿ ಮತ್ತೆ ಈ ಒಂದು ಇಲಾಖೆ ಅಂತ ಕೊಟ್ಟವ್ರೆ, ಅದನ್ನು ಒಂದು ನೋಡ್ಬೇಕು. ಈಗ ಪಶುಸಂಗೋಪನೆ ಇರ್ತಕ್ಕಂಥದ್ದು ಅದರ ಡ್ಯೂಟಿ ಅದ್ ಮಾಡ್ತಾ ಇದಾರೆ. ಇಲ್ಲಿ ನಮಗೆ ರೈತರು 100ಕ್ಕೆ 100 ಅಷ್ಟು ರೈತರೇ, ಬೇರೆ ಇನ್ನೇನು ಇಲ್ಲಿ ಉದ್ಯೋಗ ಇಲ್ಲ. ಸೊ ಆದ್ರಿಂದ ಇದಕ್ಕೆ ಹೇಗೆ ಒಂದು ಪರಿಹಾರಕ್ಕೆ ನಾವು ಕಂಡುಕೋಬೇಕು, ಆಗ್ತಕ್ಕಂಥ ಸಮಸ್ಯೆಗಳಿಗೆ ಹೇಗೆ ಇದಕ್ಕೆ ಒಂದು ರೂಪುರೇಷನ್ ತಯಾರಿ ಮಾಡಬೇಕು ಅನ್ನೋದಷ್ಟೇ ಇಲ್ಲಿ ನಾವು ಮತ್ತೆ ಅದನ್ನ ವಿಮರ್ಶೆ ಮಾಡಿ ಅದಕ್ಕೊಂದು ನಿಮ್ಮಗಳ ಮತ್ತೆ ನಮ್ಮ ಒಂದು ಏನು ಇಲಾಖೆಗಳ ಜವಾಬ್ದಾರಿ ಏನು, ರೈತರ ಜವಾಬ್ದಾರಿ ಏನು, ಇದನ್ನ ಹೇಗೆ ನಾವು ಇಬ್ರು ಸೇರಿ ನಾಳೆ ಈ ಒಂದು ಅತಾಚುರ್ಯಗಳನ್ನ ತಡೆಗಟ್ಟಿ ನಿಮಗೂ ಒಂದು ಬಾಳ್ವೆ ಮಾಡಲಿಕ್ಕೆ ಮತ್ತೆ ಏನು ಬೆಳೆದಂತ ಬೆಳೆ ನಿಮ್ಮ ಕೈಗೆ ಸಿಗಬೇಕು, ಆ ಒಂದು ನಿಟ್ಟಿನಲ್ಲಿ ಈ ಒಂದು ಕೆಲಸಕ್ಕೆ ಇದು ಒಂದು ಸೂಕ್ತವಾದ ಒಂದು ಪರಿಹಾರ ಕಂಡುಕೊಳ್ಳಲಿಕ್ಕೆ ಇದು ಒಂದು ವೇದಿಕೆ. ಇಷ್ಟೆಲ್ಲ ಒಂದು ಸರ್ವೆ ಮಾಡಿ ಇಂತಿಷ್ಟು ರಾಸುಗಳಿದಾವೆ ಅಥವಾ ಅಂದ್ರೆ ನಾಟಿ ಹಸು ಇದೆ, ಇಷ್ಟು ಕುರಿ ಇದೆ, ಇಷ್ಟು ಮೇಕೆ ಇದೆ ಅಂತ ಗೊತ್ತಾದಾಗ ನೆಕ್ಸ್ಟ್ ಆಲ್ಟರ್ನೇಟ್ ಏನ್ ಮಾಡ್ಬೋದು ಅಂತ ಬಂದು ಸಭೆ ಮಾಡ್ತೀನಿ. ಏನು ಇದೇ ಪಂಚಾಯತಿ ಅಥವಾ ಲಿಮಿಟ್ ಅಲ್ಲಿ ಈ ಒಂದು ಇದರಲ್ಲಿ ಎಷ್ಟು ಜನದ ಹತ್ರ ಇಷ್ಟಿಷ್ಟು ಹಸು ಇದೆಯಲ್ಲಪ್ಪ, ಇದಕ್ಕೆ ಆಲ್ಟರ್ನೇಟ್ ಏನ್ ಮಾಡ್ಬೋದು ಅಂತೆಲ್ಲ ಒಂದು ನಿಮ್ ಜೊತೆ ಕುಲಂಕುಷವಾಗಿ ಕೂತು ನಿಮ್ಮ ಹತ್ರನೇ ಇದೇ ರೀತಿ ಸಲಹೆ ತಗೊಂಡು ಆಲ್ಟರ್ನೇಟ್ ಅದನ್ನ ಕಡಿಮೆ ಮಾಡೋದಕ್ಕೂ ಅಥವಾ ಇಲ್ಲಿ ಬಹಳ ಮುಖ್ಯವಾಗಿ ಮೊದಲನೇ ಪಾಯಿಂಟ್ ಏನ್ ಹೇಳಿದ್ರು, ಇಡೀ ಜಿಲ್ಲೆಯಲ್ಲಿ ನಾವು ಹೆಚ್ಚು ಹಾಲು ಉತ್ಪಾದನೆ ಮಾಡ್ತಾ ಇದೀವಿ ಅಂತ. ಆ ಹಾಲು ಉತ್ಪಾದನೆ ಮಾಡೋದ್ರಿಂದ ಒಂದಷ್ಟು ಬದುಕುಗಳನ್ನ ಕಟ್ಕೊಳ್ಳಿಕ್ಕೆ ಇವತ್ತು ಮಕ್ಕಳ ಅದೇ ಒಂದು ದೊಡ್ಡ ನಮಗೆ ತಕ್ಷಣಕ್ಕೆ ಮಕ್ಕಳನ್ನ ವಿದ್ಯಾಭ್ಯಾಸಕ್ಕಿರ್ಬೋದು ಅಥವಾ ತಕ್ಷಣಕ್ಕೆ ಊಟ ತಿಂಡಿಗಿರ್ಬೋದು ಅಥವಾ ಪಾಲನೆಗಿರ್ಬೋದು ನಮಗೆ ಕೈಗೆಟಕ್ತಾ ಇರೋದು ಅದೊಂದೇ ದುಡ್ಡು. ಹಂದಿ ಏನು ಇದಕ್ಕೆ ಆನೆ ಇದಕ್ಕೆ ಹಾಕಿದ್ದಾರೆ, ಬಟ್ ಆನೆ ಕಂದಕ ಬರಬೇಕು. ಅದಕ್ಕೆ ಆದಷ್ಟು ಎಲ್ಲಿ ಜನವಸತಿ ಪ್ರದೇಶ ಇದೆ ಇದನ್ನ ಈ ಸರಿ ಕ್ಯಾಬಿನೆಟ್ ಎಲ್ಲ ಬಿಟ್ರೆ ಎಷ್ಟು ಕೊಟ್ಟರು, ಎಷ್ಟು ಒಟ್ಟು 150 ಕೋಟಿ ಅನುದಾನ ಏನು ಬರೀ ಆನೆ ಕಂದಕಕ್ಕೆ, ಇದು ರೈಲ್ವೆ ಬ್ಯಾರಿಕೇಡ್ಗೆ. ಸೊ ಅದೊಂದು ಇತಿಹಾಸದಲ್ಲಿ ಇಷ್ಟು ಮೊತ್ತ ಬಂದಿರೋದಿದೆ. ಫಸ್ಟ್ ಒಂದ್ಸಾರಿ ಬರುತ್ತೆ, 2 ಸಾರಿ ಕಷ್ಟ, ಹೇಳಕ್ಕಾಗಲ್ಲ. ಅದೃಷ್ಟ ಇದ್ರೆ 2 ಸಾರಿನೂ ಬರುತ್ತೆ. 15 ದಿವಸಕ್ಕೆ ಪೇಮೆಂಟ್ ಸರ್, ಒಂದು ತಿಂಗಳಿಗೆ ಎರಡು ಪೇಮೆಂಟ್ ಸರ್. 15 ದಿವಸಕ್ಕೆ ತಿಂಗಳ ನಮ್ಮ ಅಕೌಂಟ್ಗೆ ಬಂದ್ಬಿಡ್ತದೆ ಸರ್. ಆಯ್ತು, ಅದನ್ನೇನಪ್ಪ ಹೇಳ್ತಾ ಇರೋದು, ಗೊಬ್ಬರನೇ ಮೇನ್ ಅದಕ್ಕೆ. ಈ ಹಂದಿ ವಿಚಾರಕ್ಕೆ ನಾನು ಸದನದಲ್ಲಿ ಕಳೆದ ಅಧಿವೇಶನ ಏನು ಚಳಿಗಾಲದ ಅಧಿವೇಶನದಲ್ಲೂ ಪ್ರಯತ್ನ ಪಟ್ಟೆ, ಈ ಅಧಿವೇಶನದಲ್ಲೂ ಚರ್ಚೆ ಮಾಡಿ ಅದಕ್ಕೆ ಅನುಷ್ಠಾನ ತರಕ್ಕೆ ಪ್ರಯತ್ನ ಮಾಡ್ತಾ ಇದ್ದೀನಿ. ಏನಪ್ಪಾ ಅಂದ್ರೆ ಬಹುಶಃ ಈ ಮುಳ್ಳ ತಂತಿ ಅಂದ್ರೆ ಮುಳ್ಳಲ್ಲ, ಮೆಶ್, ಈಗಿರೋ ಗೇಜು ಕಡಿಮೆ, ಅದು ಆ ಗೇಜನ್ನ ಹೆಚ್ಚು ಮಾಡಬೇಕು. ಈಗಿರೋದು ಎಷ್ಟು 6 mm ಎಷ್ಟು ಇರುತ್ತೆ, ಅದನ್ನ 8 mm ಅಥವಾ 8 mm ಅಂತೂ ಮಾಡಿದ್ರೆ ಪರವಾಗಿಲ್ಲ. ಇದು 5-6 ಇರುತ್ತೆ. ಈಗ ಅಂದ್ರೆ ತಡೆಯೋದಕ್ಕೆ 100ಕ್ಕೆ 100 ಬರ್ದೆ ಮಾಡಕ್ ಆಗಲ್ಲ. ನಾನು ಹೇಳೋದು ಎಲ್ರು ಈಗ ಸುತ್ತ ಇರುವಂತವ್ರು ಒಟ್ಟಾಗಿ ಈ ಒಂದು ಇದಕ್ಕೆ ಏನಾದ್ರು ಸಬ್ಸಿಡಿ ರೀತಿಯಲ್ಲಿ 70% 80% ಒಂದು ಸಬ್ಸಿಡಿ ಕೊಟ್ರೆ ಎಲ್ರು ಒಟ್ಟಿಗೆ ಮಾತಾಡ್ಕೊಂಡು ಸುತ್ತ ಹಾಕೊಂಡ್ರೆ ಅದೇನಾದ್ರು ಸ್ವಲ್ಪ ಕಮ್ಮಿ ಆಗ್ಬೋದು.